ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನಾವು ಆಲ್ಫಾ ಕಾರ್ಸ್ ಹತ್ರ ಇದ್ವಿ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳಂಗಿದ್ರೆ ಬನ್ನರ್ಘಟ್ಟ ವೆಗಾ ಸಿಟಿ ಮಾಲ್ ಹಿಂದ್ಗಡೆ ಬರುತ್ತೆ. ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ಇಲ್ಲಿಂದ ಇದು 3ನೇ ವಿಡಿಯೋ ಆಗುತ್ತೆ. ಸರ್ ನಾವು 3rd ಟೈಮ್ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾಯಿದ್ವಿ. ಆ್ಯಂಡ್ ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ರು, ಸರ್ ನಮಗೆ ಆಲ್ಫಾ ಕಾರ್ಸಲ್ಲಿ ವಿಡಿಯೋ ಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ವಿ. ಸಾಕಷ್ಟು ಕಂಪ್ಲೀಟ್ ಕಾರ್ಸ್ ಎಲ್ಲ ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಹೊಸ್ದಾಗಿ ಬಂದಿದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಸರ್ ಇವಾಗ ಆಲ್ರೆಡಿ ರೆಡಿ ಇದ್ದಾರೆ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದುಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಶೋರೂಮಲ್ಲಿ ಲೋನು ಮತ್ತು ಆಫರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಖಂಡಿತವಾಗ್ಲೂ ಆ ಲೋನು ಆಫರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಲೋನ್ ಬಂದು ನಾವು ಬ್ಯಾಂಗ್ಳೂರಿಂದ ಅಪ್ ಟು 100 ಕಿಲೋಮೀಟರ್ಸ್ ತನಕ ನಾವು ಲೋನ್ ಮಾಡಿ ಕೊಡ್ತೀವಿ ಸರ್. ಸೊ ಎಕ್ಸಾಂಪಲ್ ಇವಾಗ ಕೋಲಾರ KGF ಇರ್ತಾರೆ ಕಸ್ಟಮರ್ಸು, ಅವ್ರಿಗೂ ಮಾಡಿ ಕೊಡ್ತೀವಿ ಲೋನ್. ಮೈಸೂರು ಅವ್ರಿಗೂ ಮಾಡಿ ಕೊಡ್ತೀವಿ ಲೋನ್ಸ್. ಸೊ ಈ ಸೈಡ್ ಹೊಸಕೋಟೆ, ಸೊ ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ಸ್ ಯಾರು ಇರ್ತಾರೆ ಅವ್ರಿಗೆ ಲೋನ್ ಮಾಡಿ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ. ಬಟ್ ಅವ್ರದ್ದು ಸ್ವಲ್ಪ ಪ್ರೊಫೈಲ್ ಎಲ್ಲ ಸ್ವಲ್ಪ ಚೆನ್ನಾಗಿರಬೇಕು ಸರ್. ಸೊ ಔಟ್ ಆಫ್ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಅವರು ಕಾಲ್ ಮಾಡಿದ್ರೆ, ಸೊ ಅವ್ರನ್ನ ನಾವೇನು ಮಾಡ್ತೀವಿ ಅಂದರೆ, ನಾವು ಗಾಡಿ ಪಿಕ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಅವ್ರನ್ನ ವಾಟ್ಸಪ್ ಮಾಡ್ತೀವಿ ಪಿಕ್ಸ್. ಸೊ ಅವ್ರ ಕಡೆಯಿಂದನೂ ಅವರು ಲೋನ್ ಮಾಡ್ಕೊಂಡು ಬರ್ಬೋದು ಸರ್. ನಮಗೇನಾದಲ್ಲಿ ಪ್ರಾಬ್ಲಮ್ ಇಲ್ಲ. ಸೊ ಆಫರ್ ಬಂದು ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಯಾರು ಬರ್ತಾರೆ ಅವ್ರಿಗೆ 1 year ಇಂಜಿನ್ ವಾರಂಟಿ ಕೊಡ್ತೀನಿ ಸರ್. ಗೇರ್ ಬಾಕ್ಸು, ಟ್ರಾನ್ಸ್ಮಿಷನ್. ಓಕೆ ಸರ್. ಸೊ 1 year ಗೇರ್ ಬಾಕ್ಸು, ಟ್ರಾನ್ಸ್ಮಿಷನು ಆಫರು. ಸೊ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ಆಲ್ಫಾ ಕಾರ್ಸ್ ಹತ್ರ ಇದ್ದೀವಿ. ಸೊ ಎಷ್ಟೊಂದು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರು, ಸರ್ ನಮಗೆ ಆಲ್ಫಾ ಕಾರ್ಸಲ್ಲಿ ವಿಡಿಯೋ ಬೇಕಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಸ್ಟಾಕ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಸಲ ಫಸ್ಟ್ ಟೈಮು ನಮಗೆ ಒಂದು ಮಹೇಂದ್ರ XUV 300 ಇದೆ. ಆ್ಯಂಡ್ Chevrolet ಎಂಜಾಯ್ LT ಇದೆ, ಟಾಪ್ ಎಂಡ್ ಗಾಡಿ ಅನಿಸುತ್ತೆ. ಆ್ಯಂಡ್ ಹೋಂಡಾ ಸಿಟಿ ಹುಡ್ಕೋರಿಗೆ ಹೋಂಡಾ ಸಿಟಿ ಇದೆ, ಫಿಯಟ್ ಫುಂಟೋ ಇದೆ, ಹುಂಡೈ ವರ್ಣ ಇದೆ. ಆ್ಯಂಡ್ ಸಾಕಷ್ಟು ಕಾರ್ಸು, ಹೋಂಡಾ ಬ್ರಿಯೋ ಆ್ಯಂಡ್ ಜಾಜ್ ಎಲ್ಲ, XUV 500, ಮಹೇಂದ್ರ XUV 500 ಕೂಡ ಎಲ್ಲ ಇದೆ. ಆ್ಯಂಡ್ ಮಾರುತಿ ಸುಜುಕಿ ಎರ್ಟಿಗಾ ಕೂಡ ಇದೆ, ನಿಮಗೆ ಜಾಜ್ ಕೂಡ ಇದೆ, ಫೋರ್ಟ್ ಫಿಗೋ ಕೂಡ ಇದೆ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಬಂದ್ಬಿಡಿ. ಆ್ಯಂಡ್ ಇದು ಫಸ್ಟ್ ಕಾರ್ ಬಂದ್ಬಿಟ್ಟು ಹುಂಡೈ ವರ್ಣ ಅಂತ ಹೇಳ್ಬಿಟ್ಟು, ಫ್ಲೂಯಿಡಿಕ್ ವರ್ಣ 1.6. ಸರ್ ಇದು ಡೀಸೆಲಾ ಪೆಟ್ರೋಲಾ? ಸರ್ ಇದು ಪೆಟ್ರೋಲ್ ವೇರಿಯಂಟ್, 2011 ಮಾಡಲ್ಲೇ, ಸೆಕೆಂಡ್ ಓನರ್. ಇದ್ರದ್ದು ಫೀಚರ್ಸ್ ಬಂದು ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, AC ಮ್ಯೂಸಿಕ್ ಸಿಸ್ಟಮ್. ಸೊ ಸೆಕೆಂಡ್ ಓನರ್ ಇದು, EX ವೇರಿಯಂಟ್ ಪೆಟ್ರೋಲ್. ಇದು ನಾವು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 4,50,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಬಂದು ನಿಮ್ಮದು ಚಾನಲ್ ಹೆಸರು ಹೇಳಿದ್ರೆ ಸಾಕು ಸರ್. ಒಂದೇ ಸತಿ 25,000 ಬಂಪರ್ ಆಫರ್ ಕೊಡ್ತೀನಿ ನಿಮ್ಮ ಚಾನಲ್ ವ್ಯೂವರ್ಸ್ಗೆ. 4,25,000 ಕೊಡ್ತೀನಿ ಸರ್ ಈ ವೆಹಿಕಲ್ ವರ್ಣ. 4,25,000ಗೆ ಫೈನಲ್ ಮಾಡಿ ಕೊಡ್ತಾರೆ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್ ಇದು. ಇನ್ಶೂರೆನ್ಸ್ ಬಂದು ಇದು ಕಾಂಪ್ರಹೆನ್ಸಿವ್ ಇದೆ ಸರ್, ಅವೈಲೇಬಲ್. ಪೆಟ್ರೋಲ್ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಪೆಟ್ರೋಲ್ ಗಾಡಿ. ಸೊ ಹುಂಡೈ ವರ್ಣ ಒನ್ ಆಫ್ ದ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ಸೊ 4 ಕೂಡ ಟೈರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಎಲ್ಲೋ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ನೋಡ್ತಾ ಇರ್ಬೋದು. ಸೊ ಇದು 1.6 ಡೀಸೆಲ್ ಕಾರ್ ಅಲ್ಲ, ಇದು ಬಂದುಬಿಟ್ಟು ಪೆಟ್ರೋಲ್ ಕಾರು. ನಿಮಗೆ ರಿವರ್ಸ್ ಪಾರ್ಕಿಂಗು ಸೆನ್ಸಾರ್ಸ್ ಕೂಡ ಎಲ್ಲ ಬರುತ್ತೆ. ಗಾಡಿ ನಂಬರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಟುಡೇ ನಾಡೆ ಸಿಸ್ಟಮು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, AC, ಕ್ಲೈಮೇಟ್ ಕಂಟ್ರೋಲು, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ರೆ ಹೇಳಿ, ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 4,25,000 ಕೊಡ್ತೀನಿ ಸರ್. 4,25,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಹಿಂದ್ಗಡೆ ಒಂದು ರೆನಾಲ್ಟ್ ಲಾಡ್ಜಿ ಇದೆ. ಸೊ ಇದು ಬಂದುಬಿಟ್ಟು ಕಂಫರ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ 4 ಕೂಡ ಟೈರ್ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. 4 ಕೂಡ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಇದು 6+1 ಅನಿಸುತ್ತೆ ಗಾಡಿ. ಆ್ಯಂಡ್ ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. ಸರ್ ಇದು ರೆನಾಲ್ಟ್ ಲಾಡ್ಜಿ 2016 ಮಾಡಲ್ಲೇ, ಸಿಂಗಲ್ ಓನರ್. ಇದು ವೆಹಿಕಲ್ ರನ್ ಆಗಿರೋದು 48,000 ರನ್ ಆಗಿದೆ. ಇದು RXZ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ವೆಹಿಕಲ್ ಇದು. ಸೊ ಇದ್ರದ್ದು ಫೀಚರ್ಸ್ ಬಂದು ನಿಮಗೆ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, AC ಮ್ಯೂಸಿಕ್ ಸಿಸ್ಟಮ್, ಡೌಲ್ ಏರ್ ಬ್ಯಾಗ್ ವಿತ್ ಅಲಾಯ್ ವೀಲ್ಸ್ ಅವೈಲೇಬಲ್ ಇರುತ್ತೆ ಸರ್ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ? ಸರ್ ಈ ವೆಹಿಕಲ್ನ ನಾನು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 6,70,000 ರೂಪಾಯಿ. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಒಂದು 6,20,000 ಕೊಡ್ತೀನಿ ಸರ್ ಇದು ವೆಹಿಕಲ್. ಡೀಸೆಲ್ ಡೀಸೆಲ್ ಸರ್, ಒಳ್ಳೆ ಮೈಲೇಜು ಬರುತ್ತೆ, 22 ಮೈಲೇಜ್ ಬರುತ್ತೆ ಸರ್ ಇದು ವೆಹಿಕಲ್.
ಕಾಂಪ್ಲೆಕ್ಸ್ ಇದೆಯಾ? ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಸೊ ಒಂದು ಹೋಂಡಾ ಮೊಬಿಲಿಯೋ ಇದೆ, ಹೇಳಿ ಸರ್. ಹೋಂಡಾ ಮೊಬೈಲೇ ಬಂದು ಇದೂ VMT ID Tech ಡೀಸೆಲ್ ಇಂಜಿನ್ ಇದೂ. ಸೊ ಇದು ಮಾಡೆಲ್ ಬಂದಿದ್ದು 2013 ಮಾಡೆಲ್, ಸೆಕೆಂಡ್ ಓನರ್, 68,000 ರನ್ ಆಗಿದೆ. ಸೊ ನೀವು ನಿಮ್ಮ ಚಾನಲ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ನ ಎಲ್ಲ ನೀವು ಇಂಟೀರಿಯರ್ ಇರಲಿ ಅಥವಾ ಎಕ್ಸ್ಟೀರಿಯರ್ ಇರಲಿ ನೀವು ತೋರಿಸ್ಕೊಡ್ಬೋದು ಯಾವ ಥರ ಮೇಂಟೈನ್ ಆಗಿದೆ ಅಂತ ನಮ್ಮ ಗಾಡಿಗಳು. ಸೊ ಇದ್ರದ್ದು ಫೀಚರ್ಸ್ ಬಂದು ನಿಮಗೆ 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, AC, ಮ್ಯೂಸಿಕ್ ಸಿಸ್ಟಮ್, ಡೌಲ್ ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಇರುತ್ತೆ ಸರ್ ಗಾಡಿಗೆ. ಸರ್ ಈ ಕಾರ್ಗೆ ಏನು ಪ್ರೈಸ್? ಸರ್ ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 6,30,000, 6,30,000 ರೂಪಾಯಿ ಕೋಟ್ ಮಾಡ್ತಾ ಇರೋದು. ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 590 ಕೊಡ್ತೀನಿ ಸರ್ ಪ್ರೈಸ್. 5,90,000 ರೂಪಾಯಿ ಕೊಡ್ತೀನಿ ಸರ್ ಇದು ವೆಹಿಕಲ್. ಅಂತಾನೆ ಹೇಳ್ಬೋದು ಸರ್. ಇದು ಡೀಸೆಲ್ ಅಲ್ವಾ ಇದು? ಹೌದು ಡೀಸೆಲ್ ಸರ್. ಒಳ್ಳೆ ಪರ್ಫಾರ್ಮೆನ್ಸು, ಒಳ್ಳೆ ಮೈಲೇಜು ಬರುತ್ತೆ. ಸಿಟಿಯಲ್ಲೇ ನಿಮಗೆ 22 ಬರುತ್ತೆ, ಹೈವೇಯಲ್ಲಿ +2 ಬರುತ್ತೆ ಸರ್ ಇದು ವೆಹಿಕಲ್ಲು. ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಒಂದು ಲಕ್ಸುರಿ ಸೆಡಾನ್ ಅಂತಲೇ ಹೇಳ್ಬೋದು, ಹೋಂಡಾ ಸಿಟಿ. ಸೊ ಒಂಥರ ಪ್ರೀಮಿಯಂ ವೆಹಿಕಲ್ಲು. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ. ಹೋಂಡಾ ಸಿಟಿ ಬಂದು ಇದು 2011 ಮಾಡೆಲ್, ಸೆಕೆಂಡ್ ಓನರ್, VMT ಟಾಪ್ ಆ್ಯಂಡ್ ವೆಹಿಕಲ್ ಇದು. ಸೊ ಇದ್ರದ್ದು ಫೀಚರ್ಸ್ ಬಂದು 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, AC, ಮ್ಯೂಸಿಕ್ ಸಿಸ್ಟಮ್, ಅಲಾಯ್ ವೀಲ್ಸ್ ಅವೈಲೇಬಲ್ ಇರುತ್ತೆ ಸರ್ ಗಾಡಿಯಲ್ಲಿ. ಎಷ್ಟು ರನ್ ಆಗಿದೆ ಸರ್? ಸರ್ ಈ ವೆಹಿಕಲ್ ರನ್ ಆಗಿರೋದು 79,000 ರನ್ ಆಗಿದೆ ಸರ್ ವೆಹಿಕಲ್ ಇದು. ಸರ್ ಡೀಸೆಲ್ ಅಲ್ಲ ಇದು? ಪೆಟ್ರೋಲ್ ಸರ್. ಸರ್ ಪೆಟ್ರೋಲು ಹೋಂಡಾ ಸಿಟಿ ಏನು ಮೈಲೇಜ್? 16 ಬರುತ್ತೆ ಸರ್ ಸಿಟಿಯಲ್ಲಿ ಮೈಲೇಜು. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ. ಸರ್ ಇದು ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 4 lakhs. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 380 ಕೊಡ್ತೀನಿ ಸರ್ ವೆಹಿಕಲ್ ಇದು. 380ಗೆ ಫೈನಲ್ ಮಾಡಿ ಕೊಡ್ತೀನಿ. ಹೌದು ಸರ್. ಸೊ ಒಂದು ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ಸೊ ಈಗ ಈ ಕಾರ್ ಬಂದ್ಬಿಟ್ಟು ಫಸ್ಟ್ ನಮ್ಮ ಚಾನಲಲ್ಲಿ ಫೀಚರ್ ಆಗ್ತೈತೆ. ಸೊ ಇದು ಬಂದ್ಬಿಟ್ಟು ಮಹೇಂದ್ರ TUV 300 ಅಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ. ಸರ್ ಇದು ಮಹೇಂದ್ರ TUV 300 2016 ಮಾಡೆಲ್, ಸೆಕೆಂಡ್ ಓನರ್, 76,000 ರನ್ ಆಗಿದೆ ವೆಹಿಕಲ್ ಇದು. 76,000 ರನ್. ಹೌದು ಸರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್. ಅದೂ ಇದು Yamaha ಇಂಜಿನ್ ಬರೋದು ಸರ್ ಇದಕ್ಕೆ. ಸರ್ ಇದರಲ್ಲಿ ಏನು ಫೀಚರ್ಸ್? ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋಸ್, ಡೌಲ್ ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಇರುತ್ತೆ ಸರ್ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಇದು 6+1. ಸೊ ಹಿಂದ್ಗಡೆ ಆರಾಮಾಗಿ ಹಿಂದ್ಗಡೆ ಬೇಬಿ ಸೀಟ್ಸ್ ಇರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಕೋಟಿಂಗ್ ಕೊಡಿ. ಸರ್ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಒಂದೇ ಸತಿ ಬಂಪರ್ ಆಫರ್ ಕೊಡ್ತೀನಿ ಸರ್. ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 6,40,000 ಕೊಡ್ತೀನಿ ಸರ್ ಇದು ವೆಹಿಕಲ್. ಚಾಲೆಂಜ್ ಮಾಡ್ತೀನಿ. ಈ ಪ್ರೈಸ್ ನಾನು ಹೇಳ್ತಾ ಇರೋದು TUV 300 2016 ಮಾಡೆಲ್, ಸೆಕೆಂಡ್ ಓನರ್, 6,40,000 ಯಾರೂ ಕೊಡಲ್ಲ ಸರ್ ಮಾರ್ಕೆಟಲ್ಲಿ. ನಾನು ಕೊಡ್ತೀನಿ ಸರ್ ಈ ವೆಹಿಕಲ್. ಓಕೆ ಸರ್. ಆ್ಯಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. ಚಾರ್ಲೆಟ್ ಎಂಜಾಯ್ ಬಂದು ಇದೂ 14 ಮಾಡೆಲ್, ಸೆಕೆಂಡ್ ಓನರ್, 59,000 ರನ್ ಆಗಿದೆ ವೆಹಿಕಲ್ ಇದು. 7 ಸೀಟರ್ ವೆಹಿಕಲ್. ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು 4,50,000 ವೆಹಿಕಲ್ಗೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್ ಇದು. ಸರ್ ಇದು ಎಷ್ಟು ರನ್ ಆಗಿದೆ ಇದು? ಸರ್ ಈ ವೆಹಿಕಲ್ ರನ್ ಆಗಿರೋದು 92,000 ರನ್ ಆಗಿದೆ ಸರ್ ವೆಹಿಕಲ್ ಇದು. ಸರ್ ಇದು ಡೀಸೆಲ್ ಆ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಸರ್ ಇದು. ಇದ್ರದ್ದು ಫೀಚರ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, AC, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಸರ್ ಗಾಡಿಯಲ್ಲಿ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ. ಸರ್ ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 4,50,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಒಂದು 4,25,000 ಕೊಡ್ತೀನಿ ಸರ್ ಈ ವೆಹಿಕಲ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಫಿಯಟ್ ಪುಂಟೋ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಫಿಯಟ್ ಪುಂಟೋ ಬಂದು 2016 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಇದು. ಡೀಸೆಲ್ ಇದೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಒಳ್ಳೆ ಮೈಲೇಜು ಇರುತ್ತೆ ವೆಹಿಕಲ್ ಇದು. ಎಷ್ಟು ರನ್ ಆಗಿದೆ ಸರ್ ಈ ವೆಹಿಕಲ್ ರನ್ ಆಗಿರೋದು ಬಂದು 93,000 ರನ್ ಆಗಿದೆ ಸರ್ ವೆಹಿಕಲ್ ಇದು. ಡೀಸೆಲ್ ಅಲ್ಲ ಇದು? ಹೌದು ಡೀಸೆಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿಯಲ್ಲೇ ನಿಮಗೆ 18 ಬರುತ್ತೆ, ಹೈವೇಯಲ್ಲಿ +2 ಬರುತ್ತೆ ಸರ್ ವೆಹಿಕಲ್. ಸರ್ ಕಾಂಪ್ಲೆಕ್ಸ್ ಇದೆ?
ಸರ್ ಸ್ವಲ್ಪ ಗಾಡಿಗೆ ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ, ಸ್ವಲ್ಪ ಗಾಡಿಗೆ ಇನ್ಶೂರೆನ್ಸ್ ಇರಲ್ಲ ಸರ್. ಅದು ಬೇಕಂದ್ರೆ ಅವಾಗ ಬರ್ತಾರಲ್ಲ ಕಸ್ಟಮರ್, ಫೇಸ್ ಟು ಫೇಸ್ ಕೂತ್ಕೊಂಡು ಏನಿದೆ ಅದು ಮಾತಾಡೋಣ ಸರ್ ಇನ್ಶೂರೆನ್ಸ್ಗೆ. ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ. ಸರ್ ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು ಇದು 3,85,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಒಂದು 3,60,000 ಕೊಡ್ತೀನಿ ಸರ್ ಇದು ವೆಹಿಕಲ್. 3,60,000ಗೆ ಫೈನಲ್. ಹೌದು ಸರ್. ಸೊ ಹೋಂಡಾ ಬ್ರಿಯೋ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. ಹೋಂಡಾ ಬ್ರಿಯೋ ಬಂದು 2012 ಮಾಡಲ್, ಸೆಕೆಂಡ್ ಓನರ್, VMT ಟಾಪ್ ಎಂಡ್ ವೆಹಿಕಲ್ ಇದು. ಇದ್ರದ್ದು ಫೀಚರ್ಸ್ ಬಂದು 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, AC, ಮ್ಯೂಸಿಕ್ ಸಿಸ್ಟಮ್, ಡೌಲ್ ಏರ್ ಬ್ಯಾಗ್ ವಿತ್ ಅಲಾಯ್ ವೀಲ್ಸ್ ಸರ್. ಗಾಡಿ ಬಂದು ಇದೂ ರನ್ ಆಗಿರೋದು ಓನ್ಲಿ 40,000 ರನ್ ಆಗಿದೆ. ಕಸ್ಟಮರ್ ಬಂದು ಆಫ್ಟರ್ ಮಾರ್ಕೆಟ್ 10,000 ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಸರ್, ಟಚ್ ಸ್ಕ್ರೀನ್ ಅದೂ. ಹೌದು ಸರ್, ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಕಸ್ಟಮರ್. ಪೆಟ್ರೋಲ್ ಸರ್ ಇದು. ಮೈಲೇಜು ಬಂದು ನಿಮಗೆ 18 ಬರುತ್ತೆ ಸಿಟಿಯಲ್ಲೇ, ಹೈವೇ ಅಲ್ಲಿ ಒಂದು +2 ಬರುತ್ತೆ ಸರ್. ಸರ್ ಈ ಕಾರ್ಗೆ ಒಂದು ಪ್ರೈಸ್ ಹೇಳಿ. ಸರ್ ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 3,60,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಒಂದು 3,25,000 ಕೊಡ್ತೀನಿ ಸರ್ ವೆಹಿಕಲ್ ಇದು. ಓಕೆ. ಫೋರ್ಡ್ ಫಿಗೋ ಬಂದು 2010 ಮಾಡಲ್ಲೇ, ಸೆಕೆಂಡ್ ಓನರ್, ಪೆಟ್ರೋಲ್ ಇದು. ಸೊ ಇದ್ರದ್ದು ಫೀಚರ್ಸ್ ಬಂದು ನಿಮಗೆ ಫ್ರಂಟ್ 2 ಪವರ್ ವಿಂಡೋಸ್ ಇರುತ್ತೆ ಮಾತ್ರ. ಆಮೇಲೆ AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅವೈಲೇಬಲ್ ಇರುತ್ತೆ. ಸೊ ಈ ಸಿಟಿಯಲ್ಲೂ ಮೈಲೇಜು ಬಂದು ನಿಮಗೆ ಒಂದು 16 ಬರುತ್ತೆ, ಹೈವೇ ಅಲ್ಲಿ ಒಂದು +2 ಬರುತ್ತೆ ಸರ್ ಮೈಲೇಜು. 4 ಕೂಡ ಹೊಸ ಟೈರು. ಹೌದು ಸರ್. ಆ್ಯಂಡ್ ಸರ್ ಎಷ್ಟು ರನ್ ಆಗಿದೆ ಸರ್ ಈ ವೆಹಿಕಲ್ ರನ್ ಆಗಿರೋದು 59,000 ರನ್ ಆಗಿದೆ ಸರ್ ವೆಹಿಕಲ್. 58,240 ರನ್ ಆಗಿದೆ. ಹಾಂ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಇದೂ ಎಕ್ಸಲೆಂಟ್ ಇದೆ ಸರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸರ್ ಈ ಕಾರ್ಗೆ ಇನ್ಸೂರೆನ್ಸ್ ಏನಿದೆ? ಸರ್ ಇದು ನಾನು ಪ್ರೈಸ್ನ ಕೋಟ್ ಮಾಡ್ತಾ ಇರೋದು 2,70,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಒಂದು 2,45,000 ಕೊಡ್ತೀನಿ ಸರ್ ಇದು ವೆಹಿಕಲ್. 245ಗೆ ಫೈನಲ್. ಹೌದು ಸರ್. ಸರ್ ಇನ್ನೂ ಒಂದು ಫೋರ್ಡ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸೊ ನಾನು ಇದಕ್ಕೆ ಮುಂಚೆ ನಾನು ತಿಳಿಸ್ಕೊಟ್ಟಿದ್ದು ಡೀಟೇಲ್ಸ್ ಎಲ್ಲ ಅದ್ರದ್ದು ಪೆಟ್ರೋಲ್ದು. ಸೊ ಇವಾಗ ನೆಕ್ಸ್ಟ್ ವೆಹಿಕಲ್ ಬಂದು ನಂದು ಸೇಮ್ ಫಿಗೋ 2010 ಮಾಡಲ್, ಸೆಕೆಂಡ್ ಓನರ್, ಇದು ಬಂದು ಡೀಸೆಲ್ ಇದು ವೇರಿಯಂಟು. ಓಕೆ. ಸೊ ಇದ್ರದ್ದು ಮೈಲೇಜ್ ಬಂದು ನಿಮಗೆ 18 ಬರುತ್ತೆ ಸಿಟಿಯಲ್ಲೇ, ಹೈವೇ ಅಲ್ಲಿ +2 ಬರುತ್ತೆ. ಸೊ ಇದಕ್ಕೂ ನಿಮಗೆ ಫ್ರಂಟ್ 2 ಪವರ್ ವಿಂಡೋಸ್ ಇರುತ್ತೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅವೈಲೇಬಲ್ ಇರುತ್ತೆ ಗಾಡಿಯಲ್ಲಿ. ಸರ್ ಈ ಕಾರ್ಗೆ ಏನು ಪ್ರೈಸ್? ಸರ್ ಈ ಫೋರ್ಡ್ ಫಿಗೋ 2010 ಮಾಡಲ್ಲೇ, ಸೆಕೆಂಡ್ ಓನರ್, ಡೀಸೆಲ್ದು ನಾನು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 2,85,000. 2,85,000 ಫೈನಲ್ ಕೋಟಿಂಗ್ ಪ್ರೈಸ್. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 2,50,000 ಕೊಡ್ತೀನಿ ಸರ್ ಇದು ವೆಹಿಕಲ್. ಫ್ರಂಟ್ 2 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಸರ್ ಗಾಡಿಗೆ. ಸ್ಯಾಂಟ್ರೋ ಇದೆ ಹೇಳಿ ಸರ್. ಸರ್ ಸ್ಯಾಂಟ್ರೋ ಬಗ್ಗೆ ಆಲ್ಮೋಸ್ಟ್ ಎಲ್ಲ ನಿಮ್ಮ ಚಾನಲ್ ವ್ಯೂವರ್ಸ್ ಇರಲಿ, ಇಲ್ಲ ಬೇರೆ ಕಸ್ಟಮರ್ಸ್ ಇರಲಿ, ಅವರು ಆಲ್ಮೋಸ್ಟ್ ಸ್ಯಾಂಟ್ರೋ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಇದು ಒಂದು ಜಮಾನ್ದು ಗಾಡಿ, ಇದು ಎಲ್ಲ ಓಡಿಸಿರೋದು ವೆಹಿಕಲ್ ಇದು. ಸೊ ಹಂಗೂ ನಾನು ಡೀಟೇಲ್ಸ್ ಎಲ್ಲ ಮತ್ತೊಂದು ಸಭೆ ತಿಳಿಸ್ಕೊಡ್ತೀನಿ ನಿಮ್ಮ ಚಾನಲ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ನ. ಇದು 2004 ಮಾಡಲ್ಲೇ, ಸೆಕೆಂಡ್ ಓನರ್. ಇದ್ರದ್ದು ಫೀಚರ್ಸ್ ಬಂದು ನಿಮಗೆ ಫ್ರಂಟ್ 2 ಪವರ್ ವಿಂಡೋಸ್ ಇರುತ್ತೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಗಾಡಿಗೆ ಸರ್. ಈ ಕಾರ್ಗೆ ಏನು ಪ್ರೈಸ್? ಸರ್ ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಬಂದು ಪ್ರೈಸ್ 1,65,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 1,40,000ಕ್ಕೆ ವೆಹಿಕಲ್ ಕೊಡ್ತೀನಿ ಸರ್. 140ಗೆ ಫೈನಲ್. ಹೌದು ಸರ್. ಸೊ W6 ವೇರಿಯಂಟು ಮಹೇಂದ್ರ XUV5 ಡಬಲ್ ಇದೆ ಹೇಳಿ. W8 ಸರ್ ಇದು. ಹೌದಾ? ಹೇಳಿ ಸರ್. 8 ಬಿಡಿ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು XUV 500 W8 ವೇರಿಯಂಟ್ ಇದು, ಡೀಸೆಲ್ ಗಾಡಿ ಬಂದು ಇದು 1213 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, 1,19,000 ರನ್ ಆಗಿದೆ ವೆಹಿಕಲ್. इसका पानी भी लेके आओ ಸರ್. ಎಷ್ಟು ರನ್ ಆಗಿದೆ ಇದು? ಸರ್ ಈ ವೆಹಿಕಲ್ ರನ್ ಆಗಿರೋದು 1,19,000 ರನ್ ಆಗಿದೆ ಸರ್ ವೆಹಿಕಲ್ ಇದು. ಓನರ್ಶಿಪ್
ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಈ ಗಾಡಿಯನ್ನು ಬಂದು ತುಂಬ ಎಕ್ಸಲೆಂಟ್ ಇದೆ. ಇದ್ರದ್ದು ಫೀಚರ್ಸ್ ಬಂದು 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಇರುತ್ತೆ, ಅಲಾಯ್ ವೀಲ್ಸ್ ಇರುತ್ತೆ ಸರ್ ಗಾಡಿಗೆ. ಇನ್ನು ಕಮೆಂಟ್ಸ್ ಕೊಡ್ತಾರೆ ಬಂದು. ಇಂಟೀರಿಯರ್ಸ್ ಹೇಳಿ ಸರ್. ಸರ್ ಇಂಟೀರಿಯರ್ ಬಂದು 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಅವೈಲೇಬಲ್ ಇರುತ್ತೆ ಗಾಡಿಯಲ್ಲಿ, ಪ್ಲಸ್ ಕಂಟ್ರೋಲ್ಸ್ ಕೂಡ ಎಲ್ಲ ಇದೆ, ಅಲಾಯ್ ವೀಲ್ಸ್ ಇರುತ್ತೆ ಸರ್ ಗಾಡಿಗೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 8 lakhs. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ ಒಂದೇ ಸತಿ ನಿಮ್ಮ ಚಾನಲ್ ಹೆಸರು ಹೇಳಿದ್ರೆ ಅವ್ರನ್ನ ಬಂಪರ್ ಆಫರ್ ಕೊಡ್ತೀನಿ. 1 shot 40,000 rupees ಡೌನ್ ಮಾಡ್ತೀನಿ ಸರ್ ವೆಹಿಕಲ್. 7,60,000 ಕೊಡ್ತೀನಿ ವೆಹಿಕಲ್. ಬಂಪರ್ ಆಫರ್. ಹೌದು ಸರ್. ಸೊ ಜಾಜ್ ಬಗ್ಗೆ ಹೇಳಿ. ಹೋಂಡಾ ಜಾಜ್ ಬಂದು 2017 ಮಾಡಲ್, ಸೆಕೆಂಡ್ ಓನರ್, VMT ಆಟೋಮೆಟಿಕ್ ಇದು ಫುಲ್ಲಿ. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಇದು. ಓನ್ಲಿ 15,000 kilometers ರನ್ ಆಗಿದೆ ವೆಹಿಕಲ್. 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ಪ್ಲಸ್ ಅವೆಲ್ಲ ವೀಲ್ಸ್ ಅವೈಲೇಬಲ್ ಇರುತ್ತೆ. ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 6,25,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 5,75,000 ಕೊಡ್ತೀನಿ ಸರ್ ಈ ವೆಹಿಕಲ್. 5,75,000 ಫೈನಲ್. ಹೌದು ಸರ್. ಸರ್ ಇದು ಆಟೋಮೆಟಿಕ್ ಅಲ್ಲ? ಹೌದು ಸರ್, ಏನು ಆಟೋಮೆಟಿಕ್. ಕ್ಲೈಮ್ ಮಾಡ್ಬೋದು ಮೈಲೇಜು? ಸರ್ ಮೈಲೇಜ್ ಬಂದು ನಿಮಗೆ 12-13 ಬರುತ್ತೆ ಸರ್. ಸರ್ ಇನ್ನೊಂದು ಸಲ ಕೋಟಿಂಗ್ ಪ್ರೈಸ್ ಸರ್. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 6,25,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಬಂದರೆ 5,75,000 ಕೊಡ್ತೀನಿ ಸರ್ ಇದು ವೆಹಿಕಲ್. ಓಕೆ. ಹೋಂಡಾ ಅಸೆಂಟ್. ಅಸೆಂಟ್ ಹೇಳಿ ಸರ್. ಅಸೆಂಟ್ ಬಂದು 2005 ಮಾಡಲ್, ಥರ್ಡ್ ಓನರ್. ಇದ್ರದ್ದು ಫೀಚರ್ಸ್ ಬಂದು ನಿಮಗೆ 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅವೈಲೇಬಲ್ ಇರುತ್ತೆ ಗಾಡಿಯಲ್ಲಿಗೆ. ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 1,70,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 1,50,000 ಕೊಡ್ತೀನಿ ಸರ್ ವೆಹಿಕಲ್ ಇದು. ನಾಲ್ಕು ಕೂಡ ಹೊಸದೇ ಇದೆ. ಹೌದು ಸರ್. ಸರ್ ಇದು ಪೆಟ್ರೋಲ್ ಅಲ್ಲ ಇದು? ಹೌದು, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸರ್ ಎಷ್ಟು? 1,70,000ಗೆ ಫೈನಲ್ಲ? ಕೋಟಿಂಗ್ ಪ್ರೈಸ್ ಬಂದು 1,70,000 ರೂಪಾಯಿ ಹೇಳ್ತಾ ಇರೋದು ಕೋಟಿಂಗ್ ಪ್ರೈಸು. ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ ರೌಂಡ್ ಫಿಗರ್ 1,50,000 ರೂಪಾಯಿ ಕೊಡ್ತೀನಿ ಸರ್ ವೆಹಿಕಲ್. 1,60,000ಗೆ ಫೈನಲ್? ಹೌದು ಸರ್. ಓಕೆ. ಹುಂಡೈ ಅಸೆಂಟ್. ಸೊ ಇನ್ನೊಂದು ಫಿಯಟ್ ಪುಂಟೋ ಹೇಳಿ ಸರ್. ಫಿಯಟ್ ಪುಂಟೋ ಬಂದು ಇದು 2011 ಮಾಡಲ್ಲೇ, ಸೆಕೆಂಡ್ ಓನರು, 1.3 ಮಲ್ಟಿಜೆಟ್ ಇಂಜಿನ್ ಇದು, ಡೀಸೆಲ್ ವೇರಿಯಂಟು. ಸೊ ಇದ್ರದ್ದು ಫೀಚರ್ಸ್ ಬಂದು ನಿಮಗೆ 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅವೈಲೇಬಲ್ ಇರುತ್ತೆ ಗಾಡಿಗೆ. ಸೊ ಈ ವೆಹಿಕಲ್ ರನ್ ಆಗಿರೋದು 62,000 ರನ್ ಆಗಿದೆ ಸರ್ ಇದು ವೆಹಿಕಲ್. ಓಕೆ. ನೋಡ್ತಾ ಇರ್ಬೋದು 68,000 ರನ್ ಆಗಿದೆ. ಆ್ಯಂಡ್ ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸು ಹೇಳ್ಬಿಡಿ. ಸರ್ ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 2,95,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಬಂದರೆ 2,65,000 ಕೊಡ್ತೀನಿ ಸರ್ ವೆಹಿಕಲ್ ಇದು. 2,65,000ಗೆ ಫೈನಲ್? ಹೌದು ಸರ್. ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಸರ್ ಇದು? ಟೊಯೋಟಾ ಕೊರೋಲಾ ಆಲ್ಟಿಸ್ ಹೇಳಿ ಸರ್. ಸರ್ ಇದು ಬಂದು 2007 ಮಾಡಲ್, ಥರ್ಡ್ ಓನರ್. ಈ ಪೆಟ್ರೋಲ್ ವೇರಿಯಂಟ್ ಇದು. ಬರೀ ರನ್ ಆಗಿರೋದು ವೆಹಿಕಲ್ ಇದು 69,000 ರನ್ ಆಗಿದೆ. ಇದು ಫೀಚರ್ಸ್ ಬಂದು 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅವೈಲೇಬಲ್ ಇರೋದು. ಮೈಲೇಜ್ ಬಂದು ನಿಮಗೆ 18+ ಬರುತ್ತೆ ಸಿಟಿಯಲ್ಲಿ. ಸೊ ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 2,25,000. 2,25,000 ಫೈನಲ್ ಕೋಟಿಂಗ್ ಪ್ರೈಸ್. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 1,90,000 ಕೊಡ್ತೀನಿ ಸರ್. 1 shot 35,000 ಡೌನ್ ಮಾಡ್ತೀನಿ ಸರ್. ಓಕೆ, ಬೆಸ್ಟ್ ಡೀಲು. ಸೊ ಸೇಮ್ ಇನ್ನೂ ಒಂದು ಸಡನ್ ಕಾರು ಫಿಯಟ್ ಪುಂಟೋ ಡೈನಮಿಕ್. ಫಿಯಟ್ ಲೀನಿಯಾ ಡೈನಾಮಿಕ್ ಮಲ್ಟಿಜೆಟ್ ಇಂಜಿನ್, 2009 ಮಾಡಲ್, ಥರ್ಡ್ ಓನರ್.
ಈ ಗಾಡಿನೂ ಬಂದು ರನ್ ಆಗಿರೋದು 73,000 ರನ್ ಆಗಿದೆ ವೆಹಿಕಲ್ ಇದು. ಸೊ ಈ ವೆಹಿಕಲ್ಲು 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅವೈಲೇಬಲ್ ಇರುತ್ತೆ ಗಾಡಿಗೆ. ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 2,30,000. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 1,90,000 ಕೊಡ್ತೀನಿ ಸರ್ ವೆಹಿಕಲ್ ಇದು. 1,90,000 ಫೈನಲ್. ಹೌದು ಸರ್. ಸರ್ ಡೀಸೆಲ್ ಅಲ್ಲ ಇದು? ಡೀಸೆಲ್ ಸರ್. ಸರ್ ಇನ್ಸೂರೆನ್ಸ್ ಏನಿದೆ ಈಗ? ಆಲ್ಮೋಸ್ಟ್ ಚೆಕ್ ಮಾಡಿಕೊಂಡು ಬೇಕಿದ್ರೆ ಕಾಲ್ ಮಾಡಿ ನಿಮಗೆ ಎಲ್ಲ ಎಕ್ಸಾಕ್ಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಹೌದು ಸರ್. ಸರ್ ಓಮ್ನಿ ಬಗ್ಗೆ ಹೇಳಿ ಸರ್. ಓಮ್ನಿ ಬಂದು ನಿಮಗೆ ಇದು 2008 ಮಾಡಲ್, ಸೆಕೆಂಡ್ ಓನರ್. ಗಾಡಿಗೆ ನಿಮಗೆ ಬರೀ ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್ ಇರುತ್ತೆ ಸರ್ ಗಾಡಿಯಲ್ಲಿ, ಬೇರೆ ಏನೂ ಇಲ್ಲ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾರೆ? ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 2 lakhs. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 1,70,000 ಕೊಡ್ತೀನಿ ಸರ್. 1,70,000ಗೆ ಓಮ್ನಿ. ಹೌದು ಸರ್. ವಿತ್ LPG ಇದೆಯಾ ಇದು? LPG ಅಪ್ರೂವ್ ಇದೆ, ಬಟ್ ಕಸ್ಟಮರ್ ಏನು ಮಾಡಿದ್ದಾರೆ, ಕಿಟ್ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಓಕೆ ಓಕೆ. ಸೊ ನಾವು ಬೇಕಂದರೆ ಹಾಕೋಬೋದು. ಹೌದು ಸರ್. ಆ್ಯಂಡ್ ಹೇಳಿ ಸರ್, ಹುಂಡೈ ಅಸೆಂಟ್ ಸೆಕೆಂಡ್ ಕಾರು, ಸೊ ಇದು ಸೇಲಾಗಿ ಹೋಗ್ತೈತೆ. ಆ್ಯಂಡ್ ಸ್ಕೋಡಾ ರ್ಯಾಪಿಡ್ ಬಂದು 2015 ಮಾಡಲ್, ಸಿಂಗಲ್ ಓನರ್, 82,000 ರನ್ ಆಗಿದೆ, ಡೀಸೆಲ್ ವೇರಿಯಂಟ್ ಇದು. ಓಕೆ. ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 6 lakhs. ಸೊ ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 5,60,000 ಕೊಡ್ತೀನಿ ಸರ್ ಇದು ವೆಹಿಕಲ್. 5,60,000ಗೆ ಫೈನಲ್. ಹೌದು ಸರ್. ಒಂದು ಲಕ್ಸುರಿ ಪ್ರೀಮಿಯಂ ಸೆಡಾನ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆ್ಯಂಡ್ ಸ್ಕೋಡಾ ಬಂದ್ಬಿಟ್ಟು ತುಂಬ ಇನ್ಬಿಲ್ಟ್ ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದ್ರದ್ದು ಫೀಚರ್ಸ್ ಬಂದು 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಅವೈಲೇಬಲ್ ಇರುತ್ತೆ ಗಾಡಿಯಲ್ಲಿ. ಸರ್ ಈ ಕಾರ್ಗೆ ಇನ್ನೂ ಒಂದ್ಸಲ ಬೆಸ್ಟ್ ಕೋಟಿಂಗ್ ಪ್ರೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ಬೇಕು. ಸರ್ ನಿಮ್ಮ ಸಬ್ಸ್ಕ್ರೈಬರ್ಸ್ನ ರೌಂಡ್ ಫಿಗರ್ 5,60,000 ಕೊಡ್ತೀನಿ ಸರ್ ವೆಹಿಕಲ್ ರ್ಯಾಪಿಡ್. ಅದನ್ನು 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸರ್ ಡಸ್ಟರ್ ಬಗ್ಗೆ ಹೇಳ್ಬಿಡಿ. ಡಸ್ಟರ್ ಬಂದು 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಇದು, 110 PSI. ಸೊ ಇದ್ರದ್ದು ಫೀಚರ್ಸ್ ಬಂದು ನಿಮಗೆ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಅಲೈ ವೀಲ್ಸ್ ಇರುತ್ತೆ ಸರ್ ಗಾಡಿಗೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಡ್ತೀವಿ? ಸರ್ ಈ ವೆಹಿಕಲ್ ನಾನು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 5,60,000. ಸೊ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ 5,25,000 ಕೊಡ್ತೀನಿ ಸರ್ ವೆಹಿಕಲ್ ಇದು. ಸೊ 5,25,000ಗೆ ಫೈನಲ್ ಮಾಡಿ. ಅದನ್ನು ಕಾಂಪ್ಯಾಕ್ಟ್ ವೆಹಿಕಲ್ ನಾನು ಪ್ರೈಸ್ ಹೇಳ್ತಾ ಇರೋದು ಸರ್. ಆ್ಯಕ್ಚುಲಿ ಹ್ಯಾಚ್ ಪ್ಯಾಕೇ ಬರಲ್ಲ. ನಾನು ಕೊಡ್ತಾ ಇದ್ದೀನಿ ಸರ್ 110 PSI ಸರ್ ಇದು ಡೀಸೆಲ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಸ್ಟರ್ ಇದೆ, ಹೇಳಿ ಸರ್. ಸರ್ ಇದೂ ಸೇಮ್ 2013 ಮಾಡಲ್, ಸೆಕೆಂಡ್ ಓನರ್, 110 PSI ಡೀಸೆಲ್, 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ಅಲೈ ವೀಲ್ಸ್ ಇರುತ್ತೆ ಗಾಡಿಗೆ. ಸೊ ಅಕಸ್ಮಾತ್ ಆ ಸಿಲ್ವರ್ ಕಲರ್ ಕಸ್ಟಮರ್ಗೆ ಬೇಡ ಅಂದರೆ ಅವರು ವೈಟ್ ಕಲರ್ ಚೂಸ್ ಮಾಡಿ ತೊಗೊಂಡು ಹೋಗ್ಬೋದು ಸರ್ ವೆಹಿಕಲ್. ಸರ್ ಇದು ಎಷ್ಟು ರನ್ ಆಗಿದೆ? ಸರ್ ಈ ವೆಹಿಕಲ್ ರನ್ ಆಗಿರೋದು 92,000 ರನ್ ಆಗಿದೆ. ಸಿಲ್ವರ್ ಬಂದು 82 ರನ್ ಆಗಿದೆ ಸರ್. ಸರ್ ಈ ಕಾರ್ಗೆ ಬೆಸ್ಟ್ ಪ್ರೈಸ್ 5,25,000 ಕೊಡ್ತೀನಿ ಸರ್, 2 ಡಸ್ಟರು. 5,25,000ಗೆ? ಹೌದು ಸರ್. ಸೊ ಒಂದು ಟಾಟಾ ಇಂಡಿಗೋ ಮಾಂಜಾ ಹೇಳಿ ಸರ್. ಟಾಟಾ ಇಂಡಿಗೋ ಮಾಂಜಾ ಬಂದು 2010 ಮಾಡಲ್, ಸಿಂಗಲ್ ಓನರ್, 51,000 ನೋಡಿರೋದು ವೆಹಿಕಲ್, ರೆಕಾರ್ಡೆಡ್. ಇದ್ರದ್ದು ಫೀಚರ್ಸ್ ಬಂದು 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ABS ಇದೆ ಗಾಡಿಯಲ್ಲಿ. ಸೊ ಈ ವೆಹಿಕಲ್ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು 2,50,000. ಸೊ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ 2,20,000 ಕೊಡ್ತೀನಿ ಸರ್ ಇದು ವೆಹಿಕಲ್. 2,20,000ಗೆ ಫೈನಲ್ ಮಾಡಿ ಕೊಡ್ತೀರಾ. ಲಕ್ಸುರಿ ಸೆಡಾನು, ಅದು ಕೂಡ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್ ಸರ್ ಇದು.
ಸೊ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಾರ್ ಇನ್ ಟಾಟಾ ಅಂತಲೇ ಹೇಳ್ಬೋದು. ಸರ್ 2,50,000 ಫೈನಲ್. ಕೋಟಿಂಗ್ ಪ್ರೈಸ್ ಬಂದು 2,50,000. ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ನ 2,20,000 ಕೊಡ್ತೀನಿ ಸರ್. ಓಕೆ. ಸೊ ಒಂದು ವರ್ಣ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ವರ್ಣ ಬಂದು ಇದು 2010 ಮಾಡಲ್ VGT CRDA ಇಂಜಿನ್, ಇದು ಆಟೋಮೆಟಿಕ್. ಸೊ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 2,95,000. ಸೊ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ 2,50,000 ಕೊಡ್ತೀನಿ ಸರ್. ಇದ್ರದ್ದು ಫೀಚರ್ಸ್ ಬಂದು ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್ಸ್ ಇರುತ್ತೆ ಸರ್ ಗಾಡಿಗೆ. ಹೌದು ಸರ್. ಆಟೋಮೆಟಿಕ್ ಗಾಡಿ. ಹೌದು ಸರ್. ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಸಬ್ಸ್ಕ್ರೈಬರ್ಸ್ನ 2,50,000 ಕೊಡ್ತೀನಿ ಸರ್ ವೆಹಿಕಲ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇಟ್ಟಿಗ ಡೀಸೆಲ್ ಸರ್ ಮೋಸ್ಟ್ಲಿ ಇವಾಗ ಎಲ್ಲರಿಗೂ ಗೊತ್ತಿರ್ಬೋದು, ನಿಮ್ಮ ಸಬ್ಸ್ಕ್ರೈಬರ್ಸ್ ಇರಲಿ ಇಲ್ಲ ಬೇರೆ ಕಸ್ಟಮರ್ಸ್ ಇರಲಿ, ಮಾರುತಿ ಗಾಡಿಗಳು ಇವಾಗ ಯಾವುದು ಸಿಗ್ತಾ ಇಲ್ಲ, ಫುಲ್ ಡಿಮ್ಯಾಂಡ್ ಆಗಿದೆ ಇವಾಗ 7 ಸೀಟರ್ ವೆಹಿಕಲ್ ಇಟ್ಟಿಗ. ಇದು ಬಂದಿದ್ದು 2013 ಮಾಡಲ್, ಸೆಕೆಂಡ್ ಓನರ್, 78,000 ರನ್ ಆಗಿದೆ ವೆಹಿಕಲ್ ಇದು. ಅದನ್ನು ZDI ಟಾಪ್ ಎಂಡ್ ವೆಹಿಕಲ್ ಇದು, ಡೀಸೆಲ್ ವೇರಿಯಂಟ್. ಆರಾಮಾಗಿ ಮೈಲೇಜ್ ಬಂದು ಸಿಟಿಯಲ್ಲೇ 20 ಬರುತ್ತೆ, ಹೈವೇ ಅಲ್ಲಿ +2 ಬರುತ್ತೆ ಸರ್. ಸೊ ಇದ್ರದ್ದು ಫೀಚರ್ಸ್ ಎಲ್ಲ ತಿಳಿಸ್ಕೊಡ್ತೀನಿ, ನೀವು ನಿಮ್ಮ ಸಬ್ಸ್ಕ್ರೈಬರ್ನ ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ಬೋದು. ಸೊ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, ಪ್ಲಸ್ ಡೌಲ್ ಏರ್ ಬ್ಯಾಗ್ ಇರುತ್ತೆ ಸರ್ ಗಾಡಿಯಲ್ಲಿ. ಅದನ್ನು 7 ಸೀಟರ್ ವೆಹಿಕಲ್ ಇದು. ಸರ್ ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 6,25,000. ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಬಂದರೆ 5,80,000 ಕೊಡ್ತೀನಿ ಸರ್. ಇಟ್ಟಿಗ ಅದೂ ಯಾರೂ ಕೊಡಲ್ಲ. 5,80,000 ಫೈನಲ್. ಹೌದು ಸರ್. ಹೋಂಡಾ ಸಿಟಿ ಹೇಳಿ ಸರ್. ಸರ್ ಹೋಂಡಾ ಸಿಟಿ ಬಂದು ಇದು ಒಂದು ಪೆಟ್ರೋಲ್ ವೇರಿಯಂಟ್ ಲಕ್ಸುರಿಯಸ್ ವೆಹಿಕಲ್ ಇದು. ಒಂದು ಜಮಾನದಲ್ಲಿ 2004 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 2,10,000. ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ನ 1,90,000 ಕೊಡ್ತೀನಿ ಸರ್. ಇದು ಹೋಂಡಾ ಸಿಟಿ 1,90,000 ಫೈನಲ್. ಹೌದು ಸರ್. ಓಕೆ. ಎಷ್ಟು ರನ್ ಆಗಿದೆ ಈಗ? ಸರ್ ಇದು ರನ್ ಆಗಿರೋದು ಬಂದು 89,000 ರನ್ ಆಗಿದೆ ಸರ್. ಸರ್ ಹೇಳಿ ಸರ್, ಇನ್ನೂ ಒಂದು ಚಾರ್ಲೆಟ್ ಎಂದೇ ಬಂದು ಇದು ಪೆಟ್ರೋಲ್. ಇದಕ್ಕೆ ಮುಂಚೆ ನಾನು ಒಂದು ತೋರಿಸಿದೆ, ಅದು ಡೀಸೆಲ್ ವೆಹಿಕಲ್ಲು. ಇದು ಪೆಟ್ರೋಲ್ ಇದು. ಇದೂ ಬಂದು ಇದು 14 ಮಾಡಲ್, ಸೆಕೆಂಡ್ ಓನರ್. ಈ ವೆಹಿಕಲ್ ರನ್ ಆಗಿರೋದು ಬಂದು 87,000 ರನ್ ಆಗಿದೆ ಸರ್ ಇದು ವೆಹಿಕಲ್. ಸೊ ಇದ್ರದ್ದು ಫೀಚರ್ಸ್ ಬಂದು 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ಮ. ಸೊ ಇದೂ ಮೈಲೇಜ್ ಬಂದು ಆರಾಮಾಗಿ ನಿಮಗೆ ಒಂದು 17 ಬರುತ್ತೆ ಸಿಟಿಯಲ್ಲಿ, ಹೈವೇಯಲ್ಲಿ +2 ಬರುತ್ತೆ ಸರ್. ಸೊ ಈ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 4,60,000. ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಒಂದು 4,25,000 ಕೊಡ್ತೀನಿ ಸರ್ ಇದು ವೆಹಿಕಲ್. ಸೊ ಇದು 6+1. ಹೌದು ಸರ್, 7 ಸೀಟರ್ ವೆಹಿಕಲ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಆಲ್ಟೋ ಬ್ಲ್ಯಾಕ್ ಕಲರ್ ಹೇಳಿ ಸರ್. ಆಲ್ಟೋ ಬ್ಲ್ಯಾಕ್ ಕಲರ್ ಬಂದು 2012 ಮಾಡಲ್, ಸೆಕೆಂಡ್ ಓನರ್, 82,000 ರನ್ ಆಗಿದೆ ವೆಹಿಕಲ್. ಸೊ ಇದು ಆಲ್ಟೋ K10 VXI. ಇದಕ್ಕೆ ಫ್ರಂಟ್ 2 ಪವರ್ ವಿಂಡೋಸ್ ಇರುತ್ತೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಗಾಡಿಯಲ್ಲಿ. ಈ ವೆಹಿಕಲ್ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 2,50,000. ನಿಮ್ಮ ಕಡೆಯಿಂದ ಚಾನಲ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಬಂದರೆ 2,20,000 ಕೊಡ್ತೀನಿ ಇದು ವೆಹಿಕಲ್. ಓಕೆ ಸರ್. ಟಾಟಾ ಇಂಡಿಕಾ ವಿಸ್ಟಾ ಡೀಸೆಲ್ ಪೆಟ್ರೋಲ್? ಸರ್ ಇದು ಟಾಟಾ ಇಂಡಿಕಾ ವಿಸ್ಟಾ ಬಂದಿದ್ದು 2010 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಇದು. ಸೊ ಇದಕ್ಕೆ ಫೀಚರ್ಸ್ ಬಂದು ನಿಮಗೆ ಬರೀ AC, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಇರುತ್ತೆ, ಸೆಂಟ್ರಲ್ ಲಾಕಿಂಗ್ ಇರುತ್ತೆ ಸರ್ ಗಾಡಿಗೆ. ಇದು ಪೆಟ್ರೋಲ್ ಗಾಡಿ ಏನು ಮೈಲೇಜ್ ಟ್ರೈ ಮಾಡ್ಬೋದು? ಸರ್ ಇದು ಪೆಟ್ರೋಲ್ ಬಂದು ನಿಮಗೆ ಒಂದು ಸಿಟಿಯಲ್ಲೇ 16 ಬರುತ್ತೆ, ಹೈವೇ ಅಲ್ಲಿ +2 ಬರುತ್ತೆ ಸೊ ವೆಹಿಕಲ್. ಹೌದು ಸರ್. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್? ಸರ್ ಈ ವೆಹಿಕಲ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 2,30,000. ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ ರೌಂಡ್ ಫಿಗರ್ 2 lakhs ಕೊಡ್ತೀನಿ ಸೊ ವೆಹಿಕಲ್. 2 lakhsಗೆ ಫೈನಲ್? ಹೌದು. ಪಾರ್ಕಿಂಗ್? ಹೌದು.
ಓಕೆ ಆ್ಯಂಡ್ ಸೊ ಫೋರ್ಡ್ ಫಿಯೆಸ್ಟಾ ಹೇಳಿ ಸರ್ ಫೋರ್ಡ್ ಫಿಯೆಸ್ಟಾ ಬಂದು ಇದು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಇದೂ ಡೀಸೆಲ್ ಇದು 2013 ಮಾಡಲ್ ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್ ಇದು ಬರೀ ಇವರು ಹಾಸ್ಪಿಟಲಿಂದ ಮನೆಯಿಂದ ಹಾಸ್ಪಿಟಲ್ ಯೂಸ್ ಮಾಡಿರೋದು ಬರೀ 48,000 ರನ್ ಆಗಿದೆ ವೆಹಿಕಲ್ ಇದು ಸೊ ಇದ್ರದ್ದು ಫೀಚರ್ಸ್ ಬಂದು ನಿಮಗೆ ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ AC ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಅವೈಲೇಬಲ್ ಇದೆ ಸರ್ ಗಾಡಿಗೆ ಸೊ ಈ ವೆಹಿಕಲ್ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 3,65,000 ಹೌದು ಸರ್ ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ನ 3,20,000 ಕೊಡ್ತೀನಿ ಸರ್ ಇದು ವೆಹಿಕಲ್ ಸೊ ನೋಡಿ ಜೆನ್ಯೂನ್ ಕಿಲೋಮೀಟ್ರು 48,243 ಸೊ ಬರೀ ಕಡಿಮೆ ಓಡಿದೆ ಗಾಡಿ ಅದು ಕೂಡ ಡೀಸೆಲ್ ಕಾರು ಸಿಂಗಲ್ ಓನರ್ ಕಾರು ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್ ಸೊ ಡಾಕ್ಟರ್ ಓಡಿಸಿರೋ ಕಾರು ಸರ್ ಈ ಕಾರಿಗೆ ಒಂದು ಬೆಸ್ಟ್ ಪ್ರೈಸು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡಿ ಸರ್ ನಿಮ್ಮ ಸಬ್ಸ್ಕ್ರೈಬರ್ಸ್ನ 3,25,000 ಕೊಡ್ತೀನಿ ಸರ್ ಇದು ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಓಕೆ ಸರ್ ಥ್ಯಾಂಕ್ ಯು ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬ ಥ್ಯಾಂಕ್ಸು ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಷ್ಟು ಕಾರು ಸೇಲ್ ಆಯಿತು ಆ್ಯಂಡ್ ಎಲ್ಲೆಲ್ಲಿಂದ ಬಂದಿದ್ರು ನಮ್ಮ ಸಬ್ಸ್ಕ್ರೈಬರ್ ಸರ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡೋವಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಸೊ ಎಲ್ಲರ ಕಡೆಯಿಂದ ಬಂದಿದ್ರು ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದನೂ ಬಂದಿದ್ದರು ಔಟ್ ಆಫ್ ಬ್ಯಾಂಗ್ಳೂರಿಂದನೂ ಬಂದಿದ್ದರು ಕಸ್ಟಮರ್ಸ್ ಏನಿದೆ ಫೇಸ್ ಟು ಫೇಸ್ ಕೂತ್ಕೊಂಡ್ವಿ ಡೀಲ್ ಫಿನಿಶ್ ಆಯಿತು ಅವ್ರ ಗಾಡಿಗಳು ತೊಗೊಂಡೋದ್ರು ಅವ್ರು ಇನ್ನೂ ಕಾಲ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಬೇರೆ ಗಾಡಿ ಇದ್ದರೆ ಹೇಳಿ ನಾವು ತೊಗೊತೀವಿ ಇನ್ನೂ ಬೇಕು ಅಂತ ಗಾಡಿಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಥ್ಯಾಂಕ್ ಯು ಆ್ಯಂಡ್ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಆ್ಯಂಡ್ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಡೀಟೇಲ್ಸು ಇವ್ರ ಶೋರೂಮಿಂದನೂ ಎಕ್ಸಾಕ್ಟ್ಲಿ ಮಂತ್ಲಿ 1 ಟೈಮು ಅಥವಾ 2 ಟೈಮ್ ಬಂದುಬಿಟ್ಟು ಸ್ಟಾಕ್ ಚೇಂಜ್ ಆದಾಗೆಲ್ಲ ವಿಡಿಯೋ ಖಂಡಿತ ಅಂದರೂ ಮಾಡೇ ಮಾಡ್ತೀವಿ ಆ್ಯಂಡ್ ನೋಡ್ತಾ ಇರ್ಬೋದು ಯಾವ ಥರ ಸ್ಟಾಕ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೊಸ ಸ್ಟಾಕ್ ಇದೆ ಸಾಕಷ್ಟು ಲೋ ಬಡ್ಜೆಟಿಂದ ಹಿಡಿದುಬಿಟ್ಟು ಹೈ ಬಡ್ಜೆಟ್ ಗಂಟ ಇವರಲ್ಲಿ ಕಾರೆಲ್ಲ ಸಿಗುತ್ತೆ ಆ್ಯಂಡ್ ಎಷ್ಟೊಂದು ಕಾರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಫೋರ್ಡ್ ಫಿಗೋ ಆಗಲಿ ಆ್ಯಂಡ್ ಹೋಂಡಾ ಬ್ರಿಯೋ ಆಗಲಿ ಹುಂಡೈ ವರ್ಣ XC500 ಶೌರ್ಲೆಟ್ ಎಂಜಾಯ್ LT ಆ್ಯಂಡ್ ಹೋಂಡಾ ಸಿಟಿ ಪೆಟ್ರೋಲು ಡಸ್ಟರು ಎಲ್ಲ ಕಾರು ತುಂಬ ಚೆನ್ನಾಗಿದೆ ಆ್ಯಂಡ್ ಮಾರುತಿ ಸುಜುಕಿ ಎರ್ಟಿಗಾ ಡೀಸೆಲ್ ಕೂಡ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸಿಂಗಲ್ ಓನರ್ ಕಾರು ತುಂಬ ಚೆನ್ನಾಗಿದೆ ಆ್ಯಂಡ್ ಫೋರ್ಡ್ ಕ್ಲಾಸಿಕ್ಕು ಡೀಸೆಲ್ ಕಾರು ಡಾಕ್ಟರ್ ಓಡಿಸಿರೋ ಕಾರು ಬರೀ 48,000 ಹಿಡಿದೆ ಸಿಂಗಲ್ ಓನರ್ ಕಾರು ಈ ಕಾರ್ ಮಾತ್ರ ಯಾರು ತೊಗೊತಾರೆ ಅವರು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು